ಏನು ಮಾಡ್ತಿದ್ಯಾ? ಪೇನಿಂಗ್ ಎಲ್ಲ ಡಿಕ್ಲೇಟರ್ ಮಾಡಾಯ್ತಾ? ಜೋಡಿಸ್ಕೊಂಡ ಅಷ್ಟೇ ಬಟ್ಟೆನಾ? ಮನೇಲಿ ಐಟಮ್ ಜಾಸ್ತಿ ಆಗಿದೆ, ಎಲ್ಲ ಜೋಡಿಸ್ತಾ ಇದ್ದಾರೆ. ಮಕ್ಸ್ ಅಡುಗೆ ಆಗಿದೆಯಲ್ಲ, ತರ್ಸ್ಕೊಬತ್ತೆ. ಇರೋ ಅಡ್ಡ ಬಿದ್ದವ್ರೆ. ಹಾಯ್, ಗೊತ್ತಾಗ್ಲಿಲ್ವಾ ಏನು ಮಾಡ್ತಿದ್ದೀನಂತ? ಬ್ಲಾಗ್ ಹಾಕೋದು ಲೇಟ್ ಅಲ್ಲ. ನಾನು ಕಿಚನಿಗೆ ಬಂದೆ, ತುಂಬ ಟೈಮ್ ಆಗಿದೆ. ಯೂಶ್ವಲಿ ನಾನು ಓಡಾಡ್ತಾ ಇಲ್ಲ ಆಚೆ ಎಲ್ಲೂ. ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾರು ಮಾಡೋಳೆ ಛಾಯ. ಯೂಶ್ವಲಿ ನನಗೆ ರಸಮ್ ಮಾತ್ರ ಕೊಡೋದಿರು. ಗಟ್ಟಿ ಆಗ್ಬಿಟ್ಟೈತೆ. ಈಗ ಅದನ್ನ ಸೋಸಿ ಒಗ್ಗರಣೆ ಹಾಕ್ತಾಳೆ ಅನಿಸುತ್ತೆ ಕಾಳನ್ನ. ನಂದು ನಿತಿಂದು ಫೇವ್ರೇಟ್ ಸಾಂಬಾರು ಇದು. ಕಾಯಿ ತುರ್ದಿಕಾಳು ಒಗ್ಗರಣೆಗೆ ಅನಿಸುತ್ತೆ, ಗೊತ್ತು. ಸ್ಮೆಲ್ ಚೆನ್ನಾಗಿದೆ, ಮಟನ್ ಸಾಂಬಾರು ಥರನೇ. ನನ್ನ ಕಿಚನ್ ಆಗಿಲ್ಲ. ಬೆಳಗ್ಗೆ ಏನೋ ಗೊಜ್ಜು ಮಾಡ್ಕೊಂಡು ತಿಂದವ್ರೆ. ಎಗ್ ರೈಸ್ ಅದು ಗೊತ್ತಿಲ್ಲ. ಚಾಯ ಇದನ್ನು ಎತ್ತಿಡಬೇಕಿತ್ತು, ಬ್ಯಾಗ್ ಹಾಕಿ ಯೂಸ್ ಮಾಡ್ತಿಲ್ವಲ್ಲ. 2 ದೊಡ್ಡ ಬ್ಯಾಗ್ ಹುಡುಕ್ಬಿಡು, ಬಟ್ಟೆ ಬ್ಯಾಗು ಹಾಕ್ಬಿಟ್ಟು ಎತ್ತಿಟ್ಬಿಡೋಣ. ಈಗ ಸದ್ಯಕ್ಕೆ ಯೂಸ್ ಮಾಡ್ತಾರೆ. ಮನೆ ಖಾಲಿ ಮಾಡಬೇಕಾಗಿರೋ ಕಾರಣ ಸದ್ಯಕ್ಕೆ ಯಾವುದೂ ರೀಸೆಟ್ ಮಾಡ್ತಿಲ್ಲ. ಬೇಕಾಗಿರೋದು ಬೇಡದೇ ಇರೋದು ಮಾತ್ರ ಬಿಸಾಡೋದು ಎತ್ತಿಡೋದು ಮಾಡ್ತೀವಿ. ಇದು ಎತ್ತಿಟ್ಕೊಳ್ಳಲ್ವ, ಬೇಕು ತಾನೇ ಟೀ ಶರ್ಟ್ಸು? ಹಾಂ ಆರಾಮಾಗಿ ಇನ್ನೊಂದು ಬಟ್ಟೆ ವಾಶ್ ಆಗಿದೆ. ನಾನು ಮಲಗಿದ್ದೆ, ಈಗ ಬಂದು ಮೂವಿ ನೋಡೋಣ ಅಂತ ಬಂದೆ. ಬೋರ್ ಆಗ್ತಾಯಿತ್ತು, ಅದಕ್ಕೆ ವ್ಲಾಗ್ ಆದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಗಿಡ ಎಲ್ಲ ಹೊಂಟೋಗಿದೆ. ಇದೊಂದೇ ಉಳ್ಕೊಳ್ಳಿ ಅಂತ ಆಚೆ ಇಟ್ಟಿದ್ದೆ, ಅದು ಹೋಗಿದೆ. ಆ್ಯಂಡ್ ಜೇಡ್ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ನನ್ನ ಗಿಡನ ನೋಡ್ಕೊಳ್ದಲ್ಲ, ಅದು ಹೋಗ್ಬಿಟ್ಟೈತೆ. ಇವತ್ತು ಮನೇನ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿ ಇಷ್ಟು ಬಟ್ಟೆಗಳು ಬೇಡದೇ ಇರೋದು ಇಟ್ಟಿದ್ದೀವಿ. ಇನ್ನೂ ಸುಮಾರಿದೆ. ನಂದು ಕಬೋರ್ಡ್ ಡಿಕ್ಲೇಟರ್ ಆಗಿಲ್ಲ, ಅನ್ನಷ್ಟು ಚಾಯದು ಮಾತ್ರ ಆಗಿದೆ. ನಂದು ನಿತಿಂದು ಮಾಡಿದ್ರೆ ಇನ್ನೂ 2 ಚೀಲ ಸಿಗುತ್ತೆ. ಇಲ್ಲಿ ಒಂದು ಆಶ್ರಮ ಇದೆ, ಅಲ್ಲೋಗಿ ಬಟ್ಟೆ ಕೊಟ್ಟರೆ ಅವ್ರು ಈಸ್ಕೊಳ್ಳಲ್ಲ ಅಂದ್ರಂತೆ ಅನುಷ್ ಕೇಳಿದ್ದಕ್ಕೆ. ಸೊ ನಾವು ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ವಿ. ಇಲ್ಲಿ ಇನ್ನೊಂದು ಸ್ಲಮ್ ಏರಿಯಾ ಇದೆ, ಆ ಕಡೆ ಅಲ್ಲೋಗಿ ಬಿಡಬೇಕು. ನಮ್ಮ ಪಕ್ಕದ ಮನೇಲಿ ಮದುವೆ ಇವತ್ತು ನಾಳೆ. ಬಟ್ ನಾವು ಹೋಗಂಗಿಲ್ಲ. ಹೋಗ್ಬೋದು, ಸೂತ್ಕ ಏನಿಲ್ಲ, ಮುಗ್ದಿದೆ. ಬಟ್ ದೆನ್ ಹೋಗಲ್ಲ ನಾವು. ಏನೋ ಇವತ್ತು ಮೇ ಬಿ ಒಂದು ಲಾಸ್ಟ್ ಡೇ, ಇವತ್ತಿಲ್ಲ ನಾಳೆ ನಮ್ಮ ಮನೆಯಲ್ಲಿ ಬೇರೆಯವ್ರಿಗೆ ಅಡಾಪ್ಟ್ ಮಾಡ್ಕೊಡೋಂಗೆ ಕೊಡ್ತಾಯಿದ್ದೀವಿ. ಎಗ್ ಹಾಕಿದ್ದ ಅವನಿಗೆ, ನಾಟಿ ಮೊಟ್ಟೆಲಿ ಎಗ್ ರೈಸ್ ಮಾಡಿರೋದು. ಚಾಯ ಕೆಟಲಲ್ಲಿ ಬಿಸಿನೀರು ಐತಲ್ಲ, ಬಿಸಿನೀರು ಹಾಕು. ಹಾಂ ಸರಿ. ಕೆಟಲಲ್ಲಿರೋದು ಯೂಸ್ ಮಾಡಬಾರ್ದಾ? ಸರಿ. ಕೆಟಲಲ್ಲಿರೋದು ಬೇಡಂತೆ. ಓಕೆ. ಏನು ಅಲ್ಲಿ ಹಾಕೋರಲ್ಲ, ತಿನ್ನು. ಸರಿ ಆಯಿತು. ನೀರಿಳಿಸು ನೋಡಿ. ಟೈಮ್ ಇನ್ನೂ 12:45, 1:15 ಮಾತ್ರ ತಗೊಳಕ್ಕಿದೆ. ಈ ಹಬ್ಬ ದೀಪ ಹಚ್ಚಿ ಸುಮಾರು ಟೈಮ್ ಆಗಿದೆ. ದೀಪನ ಹಚ್ಬೇಕಿವತ್ತು. ಜೋಕ್ಸ್ ಮಾಡಿ ಆಂಟಿ ಮಾತಾಡಲ್ಲ. ಈಗ ಇನ್ನೋಸೆಂಟ್ ಥರ ಇರ್ತಾರೆ. ಆಫ್ ಆಗಿದ ತಕ್ಷಣ ಏನಾದ್ರು ಮಾತಾಡಿ. ಹೇಗಿದ್ದೀರಾ? ಆಮೇಲೆ ನಂದ ಬ್ಲಾಗ್ಸ್ ಅವ್ರು ಕೇಳ್ರಿ, ಹೇಳ್ತಾರೆ ದಿನ ಒಂದೊಂದು. ಇದು ನೋಡು, ಏನು ಗೊತ್ತಾ, ಫಾರಿನಿಂದ ಎಲ್ಲ ಮೆಸೇಜ್ ಹಾಕೋರು ಪಾಪ. UK ಇಂದ, ದುಬೈಯಿಂದ ಎಷ್ಟು ಜನ ಗೊತ್ತೇ ಇರಲಿಲ್ಲ. ಇಷ್ಟೊಂದು ಜನ ನನ್ನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇನ್ಮೇಲೆ ಹೊಸ ಬ್ಲಾಗರ್ ಇವಳ ಇದ್ದಾಳಂತೆ. 7 ವರ್ಷ ಆಗಿತ್ತು ಮಕ್ಕ ನೋಡಿ, ಈಗ ಬಂದಾಳು ನನ್ನ ನೋಡೋಕ್ಕೆ. ತೆಗಿಯೇ, ಇಷ್ಟೊತ್ತಕ್ಕ ನಾನು ಮಾಡ್ತೀನಿ, ನಾನು ತೋರಿಸು ಅಂತಿದ್ದಾಳು. ಮಗ ಮುಚ್ಕೊಂಡ್ರೆ
ಆಡ್ಕೊಂಡಾಗಲ್ಲ ಬೇಡ ಕಣೆ ರ್ಯಾಂಡಮ್ ಆಗೆಲ್ಲ ಆಡ್ ಮಾಡ್ಬೇಡ ಒಂದ್ ದಿವಸ ನೀಟಾಗಿ ರೆಡಿ ಆಗ್ಬಿಡ್ತೀನಿ ತೆಗೆ ಚೆನ್ನಾಗಿದ್ಯಾ ಪ್ಲೀಸ್ ಕಣೆ ಬ್ಲಾಗಲ್ಲಿ ಹಾಕ್ಬೇಡ ನಾನು ಹಾಕ್ತೀನಿ ಯಾರು ನಿನ್ನ ಚೆನ್ನಾಗಿಲ್ಲ ಕೆಡ್ದಾಗವಳೆ ಅಂತ ಅಂದ್ಬಿಡ್ಲಿ ಗಂಡು ಹುಡ್ಕೊಡ್ತಾರೆ ಅಂತ ಹಾಕ್ಬಿಟ್ಟು ಆಂಟಿ ಖುಷಿಯಾಗೋಯ್ತಾರೆ ಮ್ಯಾಟ್ರಿ ಮನೆಗೆ ಹೋಗಂಗಿಲ್ಲ ನಮ್ಮ ರಂಜುನ ಹುಡುಕ್ಬಿಟ್ಲತ್ತಾಗ ಅಯ್ಯೋ ದೇವ್ರೆ ಇವಳು ಮಂಜು ಬರ್ರಿ ನಾಟಕಗಳು ಎಲ್ಲಿ ಕಲಿಸ್ತಾ ಇದ್ದೊಳಗೆ ಆ್ಯಕ್ಟಿಂಗ್ ಕ್ಲಾಸಿಗೆ ಅದೇ ಈಗ ಅಲ್ಲಿ ಹೆಂಗೆ ಆಡ್ತಾವಳೆ ಇವಳು ರಂಜು ಇವಳು ಮಂಜು ನೋಡಿ ಜೋಕ್ಸ್ ಮಾಡ್ಕೊತಾರೆ ಏನ್ ಜೋಕ್ಸೆ ಅವ್ರಿಗೆ ಖುಷಿ ಆಗುತ್ತೆ ನನ್ನ ನಗ್ಸಕ್ ಬಂದಿದ್ದೀರಾ ನೀವು ಅಂತ ನಾನು ಒಂದು ಮಾಡ್ತೀನಿ ಇವತ್ತಿನ ಏನು ಯೂಟ್ಯೂಬ್ ಚಾನಲ್ ಸರಿ ಇವ್ರದ್ದು ಇಂಟ್ರೊಡಕ್ಷನ್ ಬಂದು ನಾವು ಉದ್ಧರಿಸಿದ್ದು ಒಂದೇ ಸ್ಕೂಲಲ್ಲಿ ಚೈಲ್ಡ್ಹುಡ್ಡಿಂದ ಇವಳು ನನ್ನ ನರ್ಸರಿಯಿಂದನೂ ನನ್ನ ಜೊತೆಲೇ ಇದ್ಲು ಇವಳು ರಂಜಿತಾ ನಾನು ರಂಜಿತಾ ಬಟ್ ನನ್ನ ಫಸ್ಟ್ ನೇಮ್ ಬೇರೆ ಇವಳು ಮಂಜು ಅಂತ 5ನೇ ಕ್ಲಾಸ್ ಗಂಟ ಎಲ್ಲ ಬೇರೆ ಕಡೆ ಆಯ್ಕೊಂಡು ತಿಂತಿದ್ಲು ಆಮೇಲೆ ನ್ಯೂ ಸ್ಟ್ಯಾಂಡರ್ಡಿಗೆ ಬಂದುಬಿಟ್ಟು ಫುಲ್ ಸ್ಟ್ಯಾಂಡರ್ಡೈಸ್ಡ್ ಆಗಿಬಿಟ್ಟವಳೆ ಇವಾಗ ಈಗ ಇವಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾವ್ರೆ ಇವರು ಒಂದು ಒಳ್ಳೆ MNC ಅಲ್ಲಿ ಕೆಲಸ ಮಾಡ್ತಾವ್ರೆ ಹಂಗೇನಿಲ್ಲ ಅದೆಲ್ಲ ಪ್ರೌಡ್ ಫೀಲ್ ಕಣೆ ತುಂಬ ಕಷ್ಟಪಟ್ಟು ಓದಿ ಒಳ್ಳೆ ಕಂಪನಿಯಲ್ಲಿ ಜಾಬ್ ಮಾಡೋದು ಅಂದರೆ ತಮಾಷೆ ಮಾತಾ ಅದಕ್ಕೆ ನಮ್ಮ ಅತ್ತೆ ಫುಲ್ಲು ಬಂದಾಗಿಂದ ಆ್ಯಕ್ಟಿವ್ ಆಗಿ ಜೋಶಲ್ಲಿದ್ರು ವಿಡಿಯೋ ಆನ್ ಮಾಡಿದ ತಕ್ಷಣ ಸಪ್ಪಗಾಗ್ಬಿಟ್ಟವ್ರೆ ಯಾರು ಅವ್ರು ಇರೋದು ಅನ್ಕೊಂಡ್ಲೆ ಕ್ಯಾಮ್ರಾ ಆನ್ ವಿಡಿಯೋ ಆನ್ ಆದ್ರೆ ಸಾಕು ಸ್ವಲ್ಪ ಬೆಳಿಗ್ಗೆ ಜಾಗಿಂಗ್ ಎಲ್ಲ ಹೋಗಿ ಪ್ರಾಂಕಿಂಗ್ ಎಲ್ಲ ಮಾಡೋದು ಗೊತ್ತಾಗುತ್ತೆ ಇಂಥ ಸೊಸೆ ಇದ್ರೆ ಇನ್ನೇನಾಗುತ್ತೆ ನೀನು ಹೊಗಳ್ತಿದ್ದಿಲ್ಲ ಅಂದ್ರೆ ಇವಳು ತುಂಬಾ ಜೋಕ್ಸ್ ಮಾಡ್ತಾಳೆ ಯಾಕೋ ಇತ್ತೀಚೆಗೆ ಸೈಲೆಂಟ್ ಆಗ್ಬಿಟ್ಟಾಳೆ ಅವ್ರು ಮಾಡ್ತಾರೆ ನಿನಗೆ ಗೊತ್ತಿಲ್ಲ ಅಷ್ಟೇ ಅವ್ರು ಮಾಡೋದು ಹೌದಾ ಇವಾಗ ಸ್ವಲ್ಪ ಕಮ್ಮಿ ಇನ್ನೊಂದು 3-4 ಸತಿ ಬಾ ನೀನು ವಾರಕ್ಕೆ ಒಂದ್ಸತಿ ಬಂದ್ಬಿಡು ಸಾಕು ನೋಡಿವಂತೆ ಹೆಂಗ್ ಮಾಡ್ತಾರಂತೆ ಇನ್ನ ದೂರ ಹೋಯ್ತು ನಿಂಗೆ ಬನರ್ಘಟ್ಟ ರೋಡು ಇವಳು ಅಕ್ಷಯ ಕಲ್ಪಕ್ಕೆ ಸೇರ್ಕೊಬಿಟ್ಲು ಇವಾಗ ರೆಸ್ಪೆಕ್ಟ್ ಫಾರ್ ಅಕ್ಷಯ ಕಲ್ಪ ಹಾಂ ಹಂಗೆ ಅದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಡ್ತಾ ಇದ್ದೀನಿ ತುಂಬ ಇತ್ತು ಸೊ ಹಾಗಾಗಿ ನಾಳೆ ತಿಂಡಿಗೆ ಏನು ಮಾಡೋದೇನಂತ ಪ್ಲ್ಯಾನ್ ಮಾಡಿ ಎಲ್ಲ ನೋಡ್ತೀವಿ ಏನು ಇಷ್ಟೊಂದು ಬೆಂಡೆಕಾಯಿ ಐತೆ ನಾನು ಬೇರೆ ತರಿಸಿದ್ದೆ ಅವತ್ತು ಫ್ರಿಜ್ಜಲ್ಲಿ ಅನ್ವಾಂಟೆಡ್ನೆಲ್ಲ ತೆಗೆದ್ಬಿಟ್ಟು ಜಾಗ ಮಾಡು ಎಲ್ಲ ವೆಜ್ಜೀಸು ಇಡೋಕ್ಕಾಗಲ್ಲ ಫ್ರೂಟ್ಸು ಫುಲ್ ಆಯಿತು ಇದು ಫುಲ್ ಆಯಿತು ಹುಳ್ಳಿಕಾಯಿ ಇಲ್ಲೂ ಐತೆ ಇಲ್ಲಿಷ್ಟು ಬೆಂಡೆಕಾಯಿ ಆ್ಯಂಡ್ ಇಲ್ಲೋ ಹುಳ್ಳಿಕಾಯಿ ಇದೆ ಡಿಹೈಡ್ರೇಟ್ ಆಗಿಬಿಡೋದು ಬೇಡದು ಅಂತ ಅಂದ್ಬಿಟ್ಟು ಸೌತೆಕಾಯಿ ಇಷ್ಟಿದೆ ಬದನೆಕಾಯಿ ಐತೆ ಮೂಲಂಗಿ ಬೀಟ್ರೋಟ್ ಆ್ಯಂಡ್ ಇದೊಂದು ಕಾರ್ನ್ ತಂದವನು ಅನುಷ್ನೇ ನನಗೇನಾದರೂ ಮಾಡಿಕೊಡೋಕ್ಕೆ ಸದ್ಯಕ್ಕೆ ನಾನು ಫ್ರೂಟ್ಸು ಏನೂ ತಿಂತಲ್ಲ ವೆಜಿಟೇಬಲ್ಸು ಅಷ್ಟಾಗಿರೋ ನನಗೆ ಕೊಡ್ತಾಯಿಲ್ಲ ಬರೀ ರಸಮ್ ರೈಸ್ ಮತ್ತು ನೆನ್ನೆ ಒಂದಿನ ಹುಳ್ಳಿಕಾಳು ಸಾರು ತಿನ್ಬೋದು ಅಂತಾಯಿತು ಸೊ ಹಾಗಾಗಿ ಹುಳ್ಳಿಕಾಳು ಸಾರು ತಿಂದಿದ್ದೆ ಶೀತ ಆಗಬಾರ್ದಲ್ವ ಸ್ವಲ್ಪ ಅಟ್ಲೀಸ್ಟ್ 15 ಡೇಸ್ ಅವ್ರು 1 ಮಂತ್ ಹೀಟ್ ಆಗಬೇಕು ಬಾಡಿ ಅಂತ ಹೇಳಿ ಓಹ್ ಇದೆಲ್ಲ ಇದೆಯಾ ನೀರೇಕಾಯಿ ಖಾಲಿ ಆಗಲಿಲ್ವಾ ಇದು ಬಾಟಲ್ ಗಾರ್ಡು ಅವನು ಸಂದಿನ ಸಿಗ ಬಾಚೆ ಚಾಯ ಸಿಗಾಕೊಬಿಟ್ಟು ಅನ್ಕಣೆ ಜಾಗ ಐತಲ್ವಾ ಐತಲ್ಲ ಜಾಗ ಇನ್ನೇನು ನನಗೆ ಅದು ಕೋಲ್ಡಿ ಕೈಯೂ ಇಡಂಗಿಲ್ಲ ಎವಳೋ ಒರೆಸ್ಕೋಬೇಕು ಬಟ್ಟೆ ಕೊಡ್ಲಾ ಅದು ಸುವರ್ಣ ಗೆಡ್ಡೆನಾ ವಾಟ್ ಈಸ್ ದಿಸ್ ಮಿಲ್ಕ್ ಸಾಫ್ कर लो अच्छी से पूरा साफ ಇದೆ ಅಷ್ಟೇ ಇರೋದು ಕಸ್ಟರ್ಡು ಸಾರಿ ಕಸ್ಟರ್ಡ್ ಕಂಡೆನ್ಸ್ಡ್ ಮಿಲ್ಕ್ ಸಾರಿ ಏನೋ ಸೊ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ ಇದು ಬಂದು ಎಲ್ರಿಗೂ ಒಂದು ಹಾರ್ಟ್ ಬ್ರೇಕಿಂಗ್ ಥರ ಎಸ್ಪೆಷಲಿ ನಮಗೆ ಆ್ಯಂಡ್ ನಮ್ಮನ್ನ ಇಷ್ಟಪಡೋಕ್ಕೆ ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ತುಂಬಾ
ಬೇಜಾರಾಗಿತ್ತು. ನಾನು ತುಂಬ ಕನ್ಫ್ಯೂಸ್ ಆಗಿದೆ, ವಿಡಿಯೋ ಮಾಡಬೇಕಾ ಮಾಡಬಾರ್ದಾ, ಹೇಳಬಾರ್ದಾ ಅಥವಾ ಹೇಳಿದ್ರು ಯಾವಾಗ ಹೇಳಬೇಕು, ಯಾಕೆ ಹೇಳಬೇಕು, ಈ ಥರ ಸುಮಾರು ಕ್ವೆಶ್ಚನ್ಸ್ ನನ್ನಲ್ಲಿತ್ತು. ಬಟ್ ದೆನ್ ನನ್ನ ಫ್ಯಾಮಿಲಿಯವ್ರು ನನಗೆ ಧೈರ್ಯ ತುಂಬಿ ಹೇಳಿದ್ರು, ನೀನು ಪ್ರೆಗ್ನೆನ್ಸಿನ ಅನೌನ್ಸ್ ಮಾಡಿಲ್ಲ ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇದನ್ನೆಲ್ಲ ಅವಶ್ಯಕತೆ ಇರ್ತಾ ಇರಲಿಲ್ಲ. ಬಟ್ ಇವಾಗ ಅನೌನ್ಸ್ ಮಾಡಿದ್ಯಾ ಅಂದರೆ ಈ ಥರ ಆಗಿರೋದಕ್ಕೂ ನೀನೊಂದು ಕ್ಲಾರಿಟಿ ಕೊಡಬೇಕು, ಇಲ್ಲ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಾಗಿಂದ ತುಂಬ ಕೇರಿಂಗ್, ಏನು ಮಾಡಬೇಕು ಏನು ಬಿಡಬೇಕು ಅಂತ ಎಲ್ಲರೂ ಹೇಳ್ತಿದ್ದಿದ್ದು ಒಂದು ನನಗೆ ಪ್ರೊವೋಕ್ ಆಯಿತು. ಇಲ್ಲ ಇದನ್ನು ಹೇಳಲೇಬೇಕು, ಹೇಳಿಲ್ಲ ಅಂದರೆ ನನ್ನ ಇಷ್ಟು ಕೇರ್ ಮಾಡಿದವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ವಿಡಿಯೋನ ಹಾಕಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಆ ವಿಡಿಯೋ ಮಾಡಿದಾಗಿಂದ ಅದನ್ನ ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಲೈವ್ ಮಾಡೋವರೆಗೂ ಪ್ರತಿ ಕ್ಷಣ ನನಗೆ ಜೀವ ಜಲ್ ಅನ್ನೋದು, ಅದನ್ನು ನೆನೆಸ್ಕೊಂಡ್ರೆ ಸಾಕು ಜೀವ ಜಲ್ ಅಂತಿತ್ತು. ಇಟ್ ವಾಸ್ ಸಚ್ ಅ ಹಾರಿಬಲ್ ಮೂಮೆಂಟ್ ನಮಗೆ ಆ್ಯಕ್ಚುಲಿ. ಅದು ಹಾಕಿದ್ಮೇಲೆ ಯಾವ ಥರ ಬರುತ್ತೇನೋ ಅಂದರೆ ಲೈಕ್ ಜನ ಹಿಂಗೆ ಇದು ಮಾಡ್ತಾರೇನೋ ಭಯ ಕೂಡ ಇತ್ತು. ಬಿಕಾಸ್ ನಾನಿದು ಯಾವತ್ತೂ ಬೇರೆಯವ್ರ ಲೈಫಲ್ಲಿ ಆಗಿರೋದನ್ನ ಹತ್ತಿರದಿಂದ ನೋಡೂ ಇಲ್ಲ, ಅಥವಾ ನಾನು ಇದಕ್ಕೆ ಮುಂಚೆ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿರಲಿಲ್ಲ. ಆಗೋದು ಬೇಡ ಗಾಡ್ಸ್ ಗ್ರೇಸಿಂದ ಯಾರಿಗೂ. ಬಟ್ ಒಂದು ಸತಿ ವಿಡಿಯೋ ಲೈವ್ ಆದಮೇಲೆ ಸುಮಾರು ಕಮೆಂಟ್ಸ್ ಹತ್ತತ್ರ ಇಲ್ಲಿವರೆಗೂ ಟಿಲ್ ನಾವು ಒಂದು ಹತ್ತತ್ರ 600 ಕಮೆಂಟ್ ಬಂದಿದೆ. ಸುಮ್ಮನೆ ಯಾರು ಕಮೆಂಟ್ ಮಾಡಲ್ಲ, ಎಲ್ಲ ತಾಯಂದಿರು ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳ್ಬೇಕು ಎಲ್ರಿಗೂ. ಎಷ್ಟು ಧೈರ್ಯ ತುಂಬಿದ್ದೀರ ಗೊತ್ತಾ. ನಾನು ಡಾಕ್ಟ್ರ್ ಹತ್ರನೂ ಕೇಳ್ತಿದ್ದೆ, ನಿಮ್ಮ ಅಂಡರಲ್ಲಿ ಬಂದಿರೋ ಪೇಷಂಟಲ್ಲಿ ನಾನೇ ಈ ಥರನಾ ಅಥವಾ ಬೇರೆ ಪೇಷಂಟು ನಿಮ್ಮ ಹತ್ರ ಈ ಥರ ಪ್ರಾಬ್ಲಮ್ ಆಗಿದೆಯಾ ನಿಮ್ಮ ಹತ್ರ ಬಂದವ್ರಿಗೆ ಅಂತ ಎಲ್ಲ ಅವ್ರು ಅಂತಿದ್ರು ಇಟ್ಸ್ ಕಾಮನ್ ಇವಾಗ ಅಂದ್ಬಿಟ್ಟು. ಬಟ್ ನಾನು ಅದನ್ನು ನಂಬಿರಲಿಲ್ಲ, ನಾನು ತೊಗೊಂಡು ಇರಲಿಲ್ಲ. ಅದು ಹೆಂಗೆ ಕಾಮನ್ ಆಗಿಬಿಡುತ್ತೆ ಒಂದು ಜೀವನ ಕಳ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಬಟ್ ಈ ವಿಡಿಯೋ ಹಾಕಿದ್ಮೇಲೆ ನನಗೆಲ್ಲ ಹೇಳ್ತಿರೋದು ಅಷ್ಟೇ, ಆಲ್ಮೋಸ್ಟ್ 90% ಜನ ಐ ಹ್ಯಾವ್ ಗಾನ್ ಥ್ರೂ ದಿಸ್, ನಾವು ಇದನ್ನು ಅನುಭವಿಸಿದ್ದೀವಿ, ನನಗೆ ಅರ್ಥ ಆಗುತ್ತೆ ನಿಮ್ಮ ಫೀಲಿಂಗ್ಸ್ ಅಥವಾ ನಿಮ್ಮ ಭಯ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದವರೇ ಜಾಸ್ತಿ. ನಾನು ಒಂದು ಮಗುನ 6 ತಿಂಗಳಲ್ಲಿ ಕಳ್ಕೊಂಡು ಅನುಭವಿಸ್ತಾ ಇರೋ ಕಡೆ ಎಷ್ಟೋ ತಾಯಂದಿರು 9 ತಿಂಗಳು ಆಗಿರುತ್ತೆ, ಇನ್ನೇನು ನಾಳೆ ಡೆಲಿವರಿ ಅನ್ನಂಗೆ, ಅಥವಾ ಒಂದಿನ ಡೆಲಿವರಿ ಆಗಿದ್ದು ಒಂದೇ ದಿನ ಮಗು ಇರಲ್ಲ, 3 ಡೇಸ್ ಆದಮೇಲೆ ಇರಲ್ಲ, 5 ಡೇಸ್ ಆದಮೇಲೆ ಇರಲ್ಲ, ಆ್ಯಂಡ್ 7 ಮಂತಿಗೆ ಡೆಲಿವರಿ ಆಗಿ ICU ಇದ್ದಿದ್ದು ಮಕ್ಕಳಿರಲ್ಲ. ಈ ಥರ ಸುಮಾರು ತಾಯಂದಿರಿಗೆ, ನಂತರ ತಾಯಂದಿರಿಗೆ ಸುಮಾರು ಜನಕ್ಕೆ ಇದಾಗಿದೆ. ಆ್ಯಂಡ್ ಅದೆಲ್ಲ ನನಗೆ ಏನನ್ನಿಸ್ತು ಅಂದರೆ, ಇವರೆಲ್ಲರೂ ಸ್ಟ್ರಾಂಗ್ ಆಗಿದ್ದಾರೆ, ಇಷ್ಟು ವಿಮೆನ್ ಸ್ಟ್ರಾಂಗ್ ಆಗಿರುವಾಗ ನಾನು ಯಾಕೆ ಸ್ಟ್ರಾಂಗ್ ಆಗಿರೋಕ್ಕಾಗಲ್ಲ ಅಂತ. ಆ್ಯಂಡ್ ಎಲ್ಲರೂ ಹೇಳಿದ್ದು ಅಷ್ಟೇ, ಏಜ್ ತುಂಬ ಚಿಕ್ಕದಕ್ಕಂತ ನಿಮ್ಗೇನೂ ಆಗಲ್ಲ, ಇನ್ನೊಂದು ಮಗು ಆಗುತ್ತೆ, ನಿನ್ನ ಮಡ್ಲು ತುಂಬುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಜನ ನನ್ನ ಪರವಾಗಿ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ನಾನು ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅದರಲ್ಲೂ ಕಮೆಂಟ್ ಹಾಕಿದ್ದಾರೆ, ನಾನು ಫಸ್ಟ್ ಟೈಮ್ ನಿಮ್ಮ ವಿಡಿಯೋ ನೋಡ್ತಿರೋದು, ನೀವು ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಆದರೂ ನಾನು ರಾಯರ ಹತ್ರ ಕೇಳ್ಕೊತೀನಿ ಅಥವಾ ಬಾಬಾ ಹತ್ರ ಕೇಳ್ಕೊತೀನಿ, ಚಾಮುಂಡಮ್ಮನ ಹತ್ರ ಕೇಳ್ಕೊತೀನಿ, ನಿಮಗೆ ಆದಷ್ಟು ಬೇಗ ಮಡ್ಲು ತುಂಬಲಿ, ನೀವು ತಾಯಿ ಆಗೋ ಭಾಗ್ಯ ನಿಮಗೆ ಬರಲಿ, ನಿಜವಾಗ್ಲೂ ನಿಮ್ಗೆ ಆಗೇ ಆಗುತ್ತೆ ನಿಮ್ಮ ಒಳ್ಳೆ ಮನಸ್ಸಿಗೆ. ಈ ಥರದ್ದೆಲ್ಲ ಪಾಸಿಟಿವ್ ಆಗೇ ಸುಮಾರು ಜನ ಮಾತಾಡಿದ್ದೀರ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟೋ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ ನನ್ನ ಐಡಿಗೆ, ಆ್ಯಂಡ್ ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿ ಮಾತಾಡ್ಸಿದ್ರು, ಒಂದು 2-3 ಜನ. ತುಂಬ ಹತ್ತಿರವಾದವ್ರ ಥರ, ಫ್ಯಾಮಿಲಿ ಥರನೇ ಫೀಲ್ ಆಗುತ್ತೆ. ಮಾತಾಡಿದವ್ರು ಅಷ್ಟೇ ಅಂತ ಅಲ್ಲ, ಎಲ್ಲರದೂ ಕಮೆಂಟ್ ನೋಡ್ತಾ ಇದ್ದರೆ ಒಂಥರ ಇದರಿಂದ ಆಚೆ ಬರೋಕ್ಕೆ ಇಟ್ ವಾಸ್ ಅ ಪೇಯ್ನ್ ಕಿಲ್ಲರ್ ಥರ ನನಗೆ ಫೀಲ್ ಆಗ್ತಾಯಿತ್ತು. ತುಂಬಾ ಖುಷಿ ಆಯಿತು ನನಗೆ ಎಲ್ಲ. ನಿತಿನ್ ಅವ್ರಿಗೂ ಅಷ್ಟೇ, ಇದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೂ ಒಂದು ಧೈರ್ಯ ಬಂತು. ಬಿಕಾಸ್ ನಮ್ಮ ಹೆಣ್ಮಕ್ಳು ಫೀಲಿಂಗ್ಸೇ ಬೇರೆ, ನಾವು ಅದನ್ನ ಹೊರಗಡೆ ಹಾಕ್ತೀವಿ ಯಾವುದೋ ಒಂದು ರೀತಿಯಲ್ಲಿ, ಬಟ್ ಗಂಡು ಮಕ್ಳಿಗೆ ಆಚೆ ಹಾಕೋಕ್ಕಾಗಲ್ಲ. ನಮಗೆ ಅಳು ಕಂಟ್ರೋಲ್ ಆಗೋಲ್ಲ, ಅಳ್ತಾ ನಮ್ಮ ಫೀಲಿಂಗ್ಸನ್ನ ನಾವು ತೋರಿಸ್ಕೊಂಡ್ಬಿಡ್ತೀವಿ. ಗಂಡು ಮಕ್ಳಿಗೆ ಅಳೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ, ನೋವು ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ. ಅವರೆಲ್ಲ ಆ ಥರ ನೋವು ತಿಂತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಎಷ್ಟೊಂದು ಕಮೆಂಟ್ಸ್ನ ನಿತಿನ್ ಲೈವ್ ಮಾಡಿದ್ದಾರೆ, ಎಷ್ಟೊಂದು ನಾನು ಮಾಡಿದ್ದೀನಿ. ಅಪ್ಪ, ಅಷ್ಟು ಪ್ರತಿಯೊಂದು ಕಮೆಂಟ್, ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ಕಂಪ್ಲೀಟಾಗಿ ಓದಿದ್ದೀವಿ ನಾವು. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗ್ತಿತ್ತು, ಹೆಂಗೆ ಓದೋದು ಏನು ಅಂತ ಅಂದ್ಬಿಟ್ಟು. ಬಟ್ ಅದಾದಮೇಲೆ ನೋಡ್ತಾ ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಆಗ್ತಾ ಬಂತು. ಇಲ್ಲ, ನನಗೆ ನೆಕ್ಸ್ಟ್ ಬೇಬಿ ಆಗುತ್ತೆ. ಕಳ್ಕೊಂಡಿರೋದನ್ನ ನಾನು ಇಲ್ಲ ಅಂತ ಹೇಳಲ್ಲ, ತುಂಬಾ ನೋವಿದೆ. ಅದನ್ನು ಮರೆಯೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಅಷ್ಟು ಈಸಿ ಇಲ್ಲ, ಅದು ಎಲ್ರಿಗೂ ಗೊತ್ತು.
ನಾನು ಕಳ್ಕೊಂಡಿರೋ ಸಣ್ಣ ಪುಟ್ಟದೇನೂ ಅಲ್ಲ. ನಮ್ಮ ಲೈಫ್ದು ತುಂಬ ಪ್ರೆಷಿಯಸ್ ಥಿಂಗ್ ನಾವು ಕಳ್ಕೊಂಡಿದ್ದು. ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ನಂತರ ಫೇಸ್ ಮಾಡ್ತಾ ಇರೋರ್ಗೆ ಹೇಳೋದು ಅಷ್ಟೇ, ಯಾರೋ ಒಬ್ಬರು ತಾಯಿ ಲಾಸ್ಟ್ ವೀಕ್ ಅವ್ರಿಗೂ ಹಿಂಗಾಗಿದೆ ಅಂದರೆ ನನಗಾಗಿರೋ ಟೈಮಲ್ಲೇ ಹಿಂಗಾಗಿದೆ. ನಾನು ಹಿಂಗಾಗಿ ಒಂದು ವಾರಕ್ಕೆ ವಿಡಿಯೋ ಹಾಕಿದ್ದೀನಿ. ಆ್ಯಂಡ್ ಇವತ್ತಿಗೆ ಈ ಲೈವ್ ಮಾಡ್ತಾ ಇರೋದಕ್ಕೆ ಇವತ್ತಿಗೆ ನನಗೆ ಹಿಂಗಾಗಿ ಆಲ್ಮೋಸ್ಟ್ 2 ವಾರ ಆಗ್ತಾ ಬರುತ್ತೆ, 15 days ಆಗ್ತಾ ಬರುತ್ತೆ. ನನ್ನ ಜೊತೆನೇ ಯಾರೋ ಒಬ್ರಿಗೂ ಈ ಥರ ಆಗಿದೆ, ಅವ್ರಿಗೆ 13 weeksಲ್ಲಿ ಆಗಿರೋದಂತ ಅವರು ಅಂದರು. ಅಕ್ಕ ನನಗೀಗ ಆಗಿದೆ ಒಳ್ಳೇದು ಅನಿಸುತ್ತೆ, ನಿಮ್ಮ ಥರ ಆದಮೇಲೆ ಆಗಿದ್ರೆ ನಾನು ಇನ್ನೂ ಜಾಸ್ತಿ ನೋಡ್ತಿದ್ದೆ, ಈಗಲೇ ನನ್ನ ಕೈಲಿ ತಡ್ಕೊಳಕ್ಕಾಯ್ತಾಯಿಲ್ಲ ಅನ್ನೋ ಥರ ಎಲ್ಲ. ಹೌದು, ಎಂಥವ್ರಿಗೂ ಆಗಲ್ಲ, ಬಟ್ ಸ್ಟಿಲ್ ದೇವರ ಆಟ ಬೇರೆ ಥರ ಇತ್ತು ಅಂತ ಅನಿಸುತ್ತೆ. ನಾನು ಹೇಳೋದು ಅಷ್ಟೇನೆ, ನಾನು ಅಲ್ಲೇ ಹೇಳ್ಬಿಟ್ಟು ಅದನ್ನ ನಾನು ಯಾವಾಗಲೂ ದೇವ್ರ ಪ್ರಸಾದ ಅಂತಿದ್ದೆ. ದೇವ್ರ ಮಗು ಆಗಿದ್ರು ಅವರು. ದೇವರು ತುಂಬ ಇಷ್ಟಪಟ್ಟು ಕರ್ಕೊಂಡ್ಬಿಡ್ತಾರಂತೆ ಬೇಗ ಕೆಲವೊಬ್ಬರನ್ನ. ಆ ಲಿಸ್ಟಲ್ಲಿ ನನ್ನ ಮಗುನೂ ಇತ್ತು ಅನಿಸುತ್ತೆ. ನನ್ನ ಮಗ ದೇವ್ರ ಪಾದದಡಿ ನೆಮ್ಮದಿಯಾಗಿರಲಿ, ಅವ್ನಿಗೆ ಇನ್ನೊಂದು ಜನ್ಮ ಅಂತ ಭಗವಂತ ಬರೆದಿದ್ರೆ ಹೆಲ್ದಿಯಾಗಿ ನನ್ನ ಜೀವ ಇರೋವರೆಗೂ ನನ್ನ ಮಗ ನನ್ನ ಕಣ್ಣು ಮುಂದೆ ಚೆನ್ನಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡಿರೋ ಥರ ನನ್ನ ಹೊಟ್ಟೆಲ್ಲೇ ಮತ್ತೆ ಹುಟ್ಟು ಬರಲಿ ಅಷ್ಟೇ. ಆ್ಯಂಡ್ ದೇವ್ರ ಮೇಲೆ ಹೋಪ್ಸ್ ಬಿಡಬೇಡಿ. ರಾಯರ ದೇವಸ್ಥಾನಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ಶಿರಡಿಗೆ ಹೋಗಿ, ಅಲ್ಲಿಗೋಗಿ, ಇಲ್ಲಿಗೋಗಿ, ತಿರುಪತಿಗೆ ಹೋಗಿ, ಸುಮಾರು ಕಮೆಂಟು ಎಲ್ಲ ಬರ್ತಾಯಿದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ದೇವ್ರು ಮಾಡಿಬಿಟ್ಟಿದ್ದೀನಿ ನಾನು. 25 ವರ್ಷಕ್ಕೆ ಎಷ್ಟು ನೋಡಬೇಕೋ ಅದಕ್ಕೆ 10ರಷ್ಟು ನೋಡ್ಬಿಟ್ಟಿದ್ದೀನಿ ಕಷ್ಟಗಳನ್ನ. ನನಗೆ ಇನ್ನೂ ಶಕ್ತಿ ಇಲ್ಲ. ಇಷ್ಟೆಲ್ಲ ಮಾಡಿ ನನಗೇನು ಅನಿಸುತ್ತೆ ಅಂದರೆ, ಎಷ್ಟೇ ದೇವ್ರು ಮಾಡಿ ಏನೇ ಮಾಡು, ಕೊನೆಗೆ ನಾನು ನೋವು ತಿಂತಾ ಇದ್ದೀನಿ ಹೊರತು ಸುಖವಾಗಿದ್ದ ದಿನಗಳೆಲ್ಲ. ನನ್ನ ಮಗ ನಾನು ಹೊಟ್ಟೆಲಿದ್ದಿದ್ದು 6 ತಿಂಗಳು ಅಷ್ಟೇ. ನಾನು ತುಂಬ ಹ್ಯಾಪಿಯಾಗಿದ್ದ ದಿನಗಳು ಅಂತ ಅಂದರೆ ನನ್ನ ಜೀವನದಲ್ಲಿ ಈ 25-26 ವರ್ಷದಲ್ಲಿ ಆ 6 ತಿಂಗಳೇ ನನಗೆ ಬುದ್ಧಿ ಬಂದಾಗಿಂದ ನಾನು ತುಂಬ ಖುಷಿಯಾಗಿದ್ದ ದಿನಗಳು ಅಂತ ಅಂದರೆ, ಐ ಡು ನಾಟ್ ರಿಮೆಂಬರ್ ಎನಿ ಅದರ್ ಡೇಸ್ ಐ ವಾಸ್ ಹ್ಯಾಪಿ ಫಾರ್ ಇನ್ ಮೈ ಎಂಟೈರ್ ಲೈಫ್ ಟಿಲ್ ಡೇಟ್. ಅವನೇ ಎಲ್ಲ ಆಗಿದ್ದ. ಐ ಹೋಪ್ ನಿಮ್ಮೆಲ್ಲರ ಆಶೀರ್ವಾದಂಗೆ ದೇವರು ನನ್ನ ಮೇಲೆ ಕರುಣೆ ತೋರಿಸಿ ಅಥವಾ ನನ್ನ ಮೇಲೆ ಕಂಡುಬಿಟ್ಟು ಇನ್ನೊಂದು ಒಳ್ಳೆ ಮಗುನ, ಆರೋಗ್ಯವಾಗಿರೋ ಮಗುನ, ಗುಣವಂತ ಮಗುನ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನನಗೆ ಜಾಸ್ತಿ ಇನ್ನೇನು ಕೇಳ್ಕೊಳಲ್ಲ ಅಷ್ಟೇ. ಆ್ಯಂಡ್ ಸುಮಾರು ಜನ ಬೇರೆ ಚಾನಲೆಲ್ಲ ಹೋಗಿ ಅವ್ರಿಗೆ ಕಮೆಂಟೆಲ್ಲ ಹಾಕ್ತಿದ್ದೀರಾ. ಡೈರೆಕ್ಟಾಗಿ ಹೇಳ್ತೀನಿ, ಸ್ವಾತಿ ಅಕ್ಕಾಗೆಲ್ಲ ಬೇಡ, ಹಾಕಬೇಡಿ, ಬಿಟ್ಬಿಡಿ. ಅವರೇ ನನಗೆ ಕೆಟ್ಟದ್ದು ಬಯಸಿಲ್ಲ. ನಾನು ಅವ್ರ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲೇನೋ ಮಾತಾಡಿಲ್ಲ. ನಾವು ಮಾತಾಡಿರೋದೇ ಬೇರೆಯವ್ರ ಬಗ್ಗೆ. ಅಂದರೆ ಅದು ನನಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ ಅವರು ನಾವು ಜಗಳ ಆಡ್ಕೊಂಡಿರೋದಕ್ಕೆ ಅಥವಾ ಮಾತು ಬಿಟ್ಟಿದ್ದ ಕಾರಣಕ್ಕೆ ಈ ಥರ ನಾವು ಹೇಳಿದಾಗ ಆಬ್ವಿಯಸ್ ಆಗಿ ಅವ್ರಿಗೆ ಅಂತಲೇ ನಿಮಗೂ ಅನಿಸುತ್ತೆ. ತಪ್ಪಂತ ಹೇಳ್ತಿಲ್ಲ, ಬಟ್ ನಮ್ಮ ಕಡೆಯಿಂದ ನಾವು ಕ್ಲಾರಿಟಿ ಕೊಡಬೇಕಿತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರಿಗೆ ಹೋಗಿ ಏನು ಕೆಟ್ಟದಾಗಿ ಹೇಳ್ಬಿಡಿ. ಅವ್ರು ಆ ಥರ ಜನ ಅಲ್ಲ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಾನು ಅವ್ರಿಗೆ ವಿಚಾರನೇ ತಿಳಿಸಿರಲಿಲ್ಲ, ಬಿಕಾಸ್ ದಿಸ್ ವಾಸ್ ನಾಟ್ ಆನ್ ಹ್ಯಾಪಿ ಥಿಂಗ್ ವಿಚ್ ಐ ಶುಡ್ ಶೇರ್ ವಿತ್ ಎವ್ರಿ ಒನ್. ಬಟ್ ಅವ್ರು ನಾನು ವಿಡಿಯೋ ಲೈವ್ ಮಾಡಿದ್ಮೇಲೆ ನೋಡಿದ ತಕ್ಷಣವೇ ಓಡಿ ಬಂದು ಅವರು ತಪ್ಕೊಂಡು ಹತ್ತು ಹೋಗರ್ದು ಸಮಾಧಾನ ಮಾಡಿ ವೀರನ್ನು ಕರ್ಕೊಬಂದಿದ್ರು, ಅಣ್ಣನೂ ಬಂದಿದ್ರು. ಅವ್ರು ಆ ಥರ ಜನ ಅಲ್ಲ. ನನ್ನ ಅಳುನ ಅಥವಾ ನಾನು ಮಗುನ ಕಳ್ಕೊಂಡಿರೋದನ್ನ ನೋಡಿ ಖುಷಿ ಪಡೋವಂಥ ಜನ ಅವರಲ್ಲ. ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು, ಅದು ಮನಸ್ತಾಪಗಳು ಎಂಥವರಲ್ಲೂ ಬರುತ್ತೆ. ಒಂದು ಈ ವಿಲೈ ಅಂತ ಇರುತ್ತಲ್ಲ ಅದರಿಂದ. ಆ್ಯಂಡ್ ಸುಮಾರು ಜನ ಅವ್ರನ್ನ ಕೆಟ್ಟವ್ರು ಹಾಗೆ ಹೀಗೆ ಅಂತೆಲ್ಲ ಅಂತೀರ. ನನ್ನ ಕಣ್ಣಿಗೆ ಅವ್ರು ಯಾವತ್ತೂ ಅಷ್ಟು ಕೆಟ್ಟ ತಂದಲ್ಲೇನೂ ಕಾಣಿಸಿಲ್ಲ. ಕೆಲವೊಂದು ಟೈಮಲ್ಲಿ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಮನುಷ್ಯ ಅಂತ ಅಂದಮೇಲೆ ನಾನಂತ ಅಲ್ಲ, ಅವ್ರಂತ ಅಲ್ಲ, ಯಾರೇ ಆದರೂ ಅಷ್ಟು ಒಬ್ಬ ಮನುಷ್ಯನಲ್ಲಿ ಕೆಟ್ಟದ್ದು ಒಳ್ಳೇದು ಎರಡೂ ಇದ್ರೇನೆ ಅವ್ನು ಮನುಷ್ಯ ಅಂತ ಅನ್ಸ್ಕೊಡೋದು. ಇಫ್ ನಾಟ್ ಎಲ್ಲ ಒಳ್ಳೇದು ಅಂತ ಇದ್ರೆ ಅವ್ನು ದೇವರ ಆಗ್ಬಿಡ್ತಾನೆ, ಎಲ್ಲ ಕೆಟ್ಟದ್ದು ಅಂತ ಇದ್ರೆ ಅವ್ನು ರಾಕ್ಷಸ ಆಗ್ಬಿಡ್ತಾನೆ. ಮನುಷ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಅದೆಲ್ಲ ಇರುತ್ತೆ. ಅವ್ರಿಗೆ ದಯವಿಟ್ಟು ಆ ಥರ ಎಲ್ಲ ಏನೋ ಇದು ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅವರು ಒಬ್ಬರು ತಾಯಿ, ಅವ್ರಿಗೂ ಒಂದು ಮಗು ಇದೆ, ಅವ್ರಿಗೂ ಅದು ಹರ್ಟ್ ಆಗುತ್ತೆ ಆ ಥರ ಎಲ್ಲ ಹೇಳಿದಾಗ. ನಿನ್ನಿಂದನೇ ಹೆಂಗಾಗಿದ್ದು, ನಿಮ್ಗೆ ದೇವ್ರು ಒಳ್ಳೇದು ಮಾಡಲ್ಲ, ಹಾಗೆ ಹೀಗೆ ಅಂತೆಲ್ಲ
ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದ್ದಾರೆ ಕೆಲವೊಬ್ಬರು. ನನ್ನ ಮೇಲಿರೋ ಕನ್ಸರ್ನ್ಗೆ ಅಥವಾ ನನ್ನ ಮೇಲಿರೋ ಪ್ರೀತಿಗೆ ಅಲ್ಲೋಗಿ ಟ್ರಿಗರ್ ಆಗಿ ಮಾಡಿರ್ಬೋದು. ಬಟ್ ದೆನ್ ನಾನು ಅದಕ್ಕೋಸ್ಕರ ನಾನು ಬಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಆ ಥರ ಎಲ್ಲ ಏನೂ ಇಲ್ಲ. ಅವರು ಬಂದು ನೋಡಿದ್ರು, ನಾನು ಆಗಲೇ ಹೇಳ್ದಂಗೆ. ಆ್ಯಂಡ್ ನನಗೆ ಆ ಟೈಮಲ್ಲಿ ಯಾರಾದರೂ ಬೇಕಿರುತ್ತಲ್ವ. ನನ್ನ ಗಂಡ ಒಬ್ಬರೇ ನನ್ನ ಕನ್ಸೋಲ್ ಮಾಡ್ತಾಯಿದ್ರು, ಯಾವಾಗಲೂ ಒಬ್ಳಿಗೆ ಒಂಟಿಯಾಗಿ ಇರೋಕ್ಕೆ ಬಿಡದೆ ಇರೋ ಥರ ನೋಡ್ಕೋತಾಯಿದ್ರು. ಈ ಟೈಮಲ್ಲಿ ಅವ್ರು ಬಂದೋದ್ರು. ಆಮೇಲೆ ನನ್ನ ಫ್ರೆಂಡ್ ಪ್ರೀತು ಅಂತ ಇದ್ದರು, ಹಳೆ ಏರಿಯಾದವರು. ಅವರು ಪವನ್ ಅಣ್ಣ ಅವ್ರ ಹಸ್ಬೆಂಡ್, ಅವ್ರ ಮಗುನ ಕರ್ಕೊಂಡು ಅವರು ಬಂದು ನೋಡ್ಕೊಂಡೋದ್ರು. ಸೋನು ಗೋಪಿ ಅಣ್ಣ ಹಾಸ್ಪಿಟಲಲ್ಲಿ ಇರುವಾಗಲೇ ವಿಚಾರ ಗೊತ್ತಾಗ ಅವರು ಬಂದು ನೋಡ್ಕೊಂಡೋದ್ರು. ಆಮೇಲೆ ಸೌಂದರ್ಯ ಅಕ್ಕ, ಬೀಜ ಸೌಂದರ್ಯ ಅಕ್ಕ, ಅವರು ಕಾಲ್ ಮಾಡಿ ಪಾಪ ಅವರು ತುಂಬ ಅಳ್ತಾಯಿದ್ರು, ಅವರು ಮಾತಾಡಿದ್ರು. ಆ್ಯಂಡ್ ಬೇರೆ ಯೂಟ್ಯೂಬರ್ಸ್ ಕೂಡ, ಕೆಲವೊಬ್ರು ಯೂಟ್ಯೂಬರ್ಸು ಅವರು ಕೂಡ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ನನ್ನ ಕಾಂಟ್ಯಾಕ್ಟಲ್ಲೇ ಇಲ್ಲ ಅವ್ರ ಜೊತೆ ಎಲ್ಲ. ಪಾಪ ಅಂಥವ್ರು ನೋಡಿ ನನಗೆ ಇದು ಮಾಡಿದ್ರು. ಆ್ಯಂಡ್ ಸುಮಾರು ಜನ ಮನೆ ಅಲ್ಲಿ ಖಾಲಿ ಇದೆ, ಇಲ್ಲಿ ನಾನು ಹೇಳಿದ್ನಲ್ಲ ಮೀನಾಕ್ಷಿ ಮಂಗಾರಕೆರೆ ಈ ಸೈಡಲ್ಲಿ ಅಂದ್ಬಿಟ್ಟು. ಸೊ ಆ ಸೈಡೆಲ್ಲ ಮನೆ ಹುಡುಕಿ ಎಲ್ಲ ನನಗೆ ಕಳಿಸ್ತಾ ಇದ್ದಾರೆ ಸುಮಾರು ಜನ. ಆ್ಯಂಡ್ ಹೀಗೆ ಸುಮಾರು ಜನ ಇದು ಮಾಡಿದ್ದಾರೆ. ಇದೆಲ್ಲದ್ರ ಜೊತೆಗೆ ಆ್ಯಡ್ ಆನ್ ಆಗಿ ನಾನು ಆಗಲೇ ಇದಕ್ಕೆ ಹಿಂದಿನ ಕ್ಲಿಪ್ಪಿಂಗಲ್ಲಿ ಹಾಕಿರೋ ಥರ ನನ್ನ ಫ್ರೆಂಡ್ಸ್ ಕೂಡ ಬಂದೋಗಿದ್ರು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ನಾನು ಹೇಳ್ದಂಗೆ 5 ಇಯರ್ಸ್ ಆಗಿತ್ತು ನಾವು ಮಾಡಿಬಿಟ್ಟು. ನಾವು 5th ಸ್ಟ್ಯಾಂಡರ್ಡ್ ಇರುವಾಗಿಂದ ನಾನು ಮಂಜುಳಾ ಫ್ರೆಂಡ್ಸು, ರಂಜಿತಾ ನಾನು ನರ್ಸರಿ ಇರುವಾಗಿಂದನೂ ಫ್ರೆಂಡ್ಸು, ಅಂದರೆ ಕ್ಲಾಸ್ಮೇಟ್ಸ್ ನಾವೆಲ್ಲರೂ. ಅವಾಗಿಂದನೂ ಜೊತೆಲಿ ಬೆಳ್ಕೊಬಂದು ಇಟ್ ವಾಸ್ ಅ ಸರ್ಪ್ರೈಸ್. ನಾನು ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಟೈಮಲ್ಲಿ ಅಟ್ಲೀಸ್ಟ್ ಆ ಕಾಲ್ ಬರುತ್ತೆ ಇವ್ರ ಕಡೆಯಿಂದ ನನಗೆ ಮಾತಾಡೋಕ್ಕೆ ಅಂತ. ಬಿಕಾಸ್ ಇವರೆಲ್ಲ ಮಾಡುವಾಗ ಎಕ್ಸ್ಪೆಕ್ಟ್ ಮಾಡೋ ಟೈಮ್ ಇದಲ್ಲ. ಬಟ್ ಅದಾಗುತ್ತಲ್ಲ, ನಾವು ಕೆಲವೊಬ್ರನ್ನ ತುಂಬ ಪ್ರೀತಿಸ್ತಾ ಇರ್ತೀವಿ, ಅಂದರೆ ತುಂಬ ಅವ್ರ ಮೇಲೆ ಆಸೆ ಇರುತ್ತೆ, ನಮ್ಮವರು ಅನ್ನೋ ಫೀಲಿಂಗ್ಸ್ ಇರುತ್ತೆ. ಅಂಥವ್ರಿಂದ ನನಗೆ ಬರಲಿಲ್ಲ. ನಾನು ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅವ್ರು ಬಂದರು. ನನ್ನ ಸ್ಕೂಲ್ ಫ್ರೆಂಡ್ಸ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪಾಪ ನನಗೋಸ್ಕರ ಅಷ್ಟು ದೂರದಿಂದ ಬಂದು ಸುಮಾರು ಹೊತ್ತಿದ್ದು ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರೋಕ್ಕೆ ಬಿಡಲಿಲ್ಲ ಅವರು. ಹಳೇದನ್ನೆಲ್ಲ ನೆನ್ಪು ಮಾಡಿಸ್ಕೊಂಡು ಇಟ್ ವಾಸ್ ದೇ ಕೇಮ್ ಲೈಕ್ ಅ ಪೇಯ್ನ್ ಕಿಲ್ಲರ್ ನನಗೆ, ದೇವರಾಣೆಗೂ. ಅಪ್ಪ ತುಂಬ ಒಂಥರ ಇದೆಲ್ಲದೂ ನಾನು ಒಂಟಿಯಾಗಿದ್ದರೆ ತುಂಬ ಕೊರಗ್ತೀನಿ ಯೂಶ್ವಲಿ. ಯಾರಾದರೂ ನನ್ನ ಸುತ್ತ ಇದ್ದು ಅವ್ರು ನನ್ನ ಮಾತಾಡಿಸ್ತಾ ಇದ್ರೆ ಅಥವಾ ಬೇರೆ ಟಾಪಿಕ್ ಕಡೆ ನಾನು ಡೈವರ್ಟ್ ಆದರೆ ನೆನಪಾಗ್ತಾ ಇರಲ್ಲ. ಮತ್ತೆ ನಾನು ಒಂಟಿ ಆದರೆ ಮತ್ತೆ ನೆನಪಾಗುತ್ತೆ ರಾತ್ರಿ ಮಲಗಿದಾಗ. ಈ ಥರ ಎಲ್ಲ ನನ್ನ ಮಗು ನನ್ನ ಕಲಿಯೋ ಥರ, ಆ್ಯಂಡ್ ಫೀಡಿಂಗಿಗೆ ಮಗು ನೋಡ್ಕೋ ಥರ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದು ಸಿಚುವೇಶನ್ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆಗೋಯ್ತು ಅಷ್ಟೇ. ದೇವ್ರಿಗೆ ಮೇ ಬಿ ನನ್ನ ಪೇಷನ್ಸ್ನ ಇನ್ನೂ ಚೆಕ್ ಮಾಡೋ ಆಸೆ ಇತ್ತು ಏನೋ, ಚೆಕ್ ಮಾಡ್ತಾ ಇದ್ದಾರೆ. ಐ ಹೋಪ್ ಇಲ್ಲಿಗೆ ನಿಲ್ಲಿಸ್ತಾರೆ ಅಟ್ಲೀಸ್ಟ್. ಇದಕ್ಕಿಂತ ದೊಡ್ಡ ಪೇಷನ್ಸ್ ಲೆವೆಲ್ ಚೆಕ್ ಮಾಡೋವಂಥದ್ದು ಏನಿದೇನೋ ನಂಗೆ ಗೊತ್ತಿಲ್ಲ. ಇಲ್ಲಿವರೆಗೋದ್ರಲ್ಲಿ ನನ್ನ ಜೀವನದ ಬಿಗ್ಗೆಸ್ಟ್ ಲಾಸ್. ಫಸ್ಟು ಬಂದು ನಾನು ಒಪ್ಪನ್ನು ಕಳ್ಕೊಬಿಡ್ತೀನಿ ಅನ್ನೋ ಭಯದಲ್ಲಿ ಸುಮಾರು ಇದು ಮಾಡಿದೆ. ಆಗ ನಮ್ಮ ಒಪ್ಪನ್ನ ನಂಗೆ ಉಳಿಸ್ಕೊಟ್ರು. ಅದಾದಮೇಲೆ ನನ್ನ ಮಗಂಗೆ ಹಿಂಗಾಗಿದ್ದು ಗೊತ್ತೇ ಆಗಲಿಲ್ಲ ನನಗೆ, ಏನಾಯಿತು ಏನೋ ಆಯಿತು ಬಂತು ಅಂತ. ಎವ್ರಿಥಿಂಗ್ ಹ್ಯಾಪನ್ ಲೈಕ್ ಅ ಸರ್ಪ್ರೈಸ್ ನಮಗೆ, ವಿಚ್ ವಾಸ್ ಅ ವೆರಿ ವರ್ಸ್ಟ್ ಸರ್ಪ್ರೈಸ್ ಇನ್ ಮೈ ಲೈಫ್. ದಟ್ಸ್ ಫೈನ್. ನಾನು ಯಾಕೆ ಹಿಂಗೆ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ಫಾರ್ ದ ಓನ್ಲಿ ರೀಸನ್ ಈ ವಿಚಾರಗಳನ್ನ ಹೇಳಬೇಕಿತ್ತು. ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ, ನಂದು ನಮ್ಮ ಮನೆಯವ್ರದ್ದು ಕೂಡ. ನಾನು ಯಾರು ಏನು ಅಂತ ಗೊತ್ತಿಲ್ಲ ನಿಮಗೆ. ನಾನು ನಿಮ್ಗೇನೂ ಆಗಬೇಕೇ ಆಗಿಲ್ಲ. ವಿಡಿಯೋ ನೋಡ್ತೀರಾ ಸರಿ, ಕಮೆಂಟ್ ಮಾಡೋದು ಓಕೆ, ಸ್ಟೇ ಸ್ಟ್ರಾಂಗ್ ಈ ಥರ ಎಲ್ಲ ಮಾಡ್ತಾರೆ ಕೆಲವೊಬ್ರು. ಆಯಿತು, ಎಲ್ಲರೂ ಅವ್ರ ನನ್ನ ಕಣ್ಣಲ್ಲಿ ನೀರು ನೋಡಿ ನಿಮ್ಮೆಲ್ಲರ ಕಣ್ಣಲ್ಲಿ ನೀರು ಬಂದಿದೆ. ಹತ್ತಿದ್ದೀರಾ, ಎಷ್ಟೋ ಜನ ಕಾಲ್ ಮಾಡ್ಕೊಂಡು ಹತ್ತಿದ್ದೀರಾ, ರಂಜು ನಿಮ್ಮ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ, ಫಸ್ಟ್ ಟೈಮ್ ವಿಡಿಯೋ ನೋಡಿರೋದು ಅಂತಾರೆ, ನನ್ನ ಪರಿಚಯನೇ ಇರಲ್ಲ ಅಥವಾ ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಈ ಥರ. ಆ್ಯಂಡ್ ಸುಮಾರು ಜನ ರಂಜು ನಿಮ್ಮ ಲೈಫ್ ಸ್ಟೋರಿನ ಶೇರ್ ಮಾಡ್ಕೊಳ್ಳಿ ಅಂತ ಸುಮಾರು ಕ್ವೆಶ್ಚನ್ಸು, ಸುಮಾರು ಇದನ್ನೆಲ್ಲ ಕೇಳ್ತಾ ಇದ್ದೀರಾ. ನಾನು ಸ್ವಲ್ಪ ರಿಕವರ್ ಆಗೋಕ್ಕೆ ನನಗೆ ಟೈಮ್ ಕೊಡಿ. ಆ್ಯಂಡ್ ಎಷ್ಟೋ ಜನ ದಯವಿಟ್ಟು ಯೂಟ್ಯೂಬ್ನ ಬಿಡಬೇಡಿ, ಕಂಟಿನ್ಯೂ ಮಾಡಿ ಅಂತಲೂ ಹೇಳಿದ್ದೀರಾ. ಇದನ್ನು ಮರಿಬೇಕಂದ್ರೆ ಆಬ್ವಿಯಸ್ ಆಗಿ ನಾನು ಒನ್ ಆರ್ ದ ಅದರ್ ವೇಲಿ ಇನ್ವಾಲ್ವ್ ಆಗಿರಬೇಕು, ಯಾವಾಗಲೂ ಎಂಗೇಜ್ ಆಗಿರಬೇಕು. ಸೊ ಹಾಗಾಗಿ ಮನೆಯವರು ನನಗೆ ಹೇಳ್ದಂಗೆ ಆ್ಯಂಡ್ ನೀವುಗಳು ಹೇಳ್ದಂಗೆ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ವಾರದಲ್ಲಿ 1-2 ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಜಾಸ್ತಿ ವೀಡಿಯೋ ಹಾಕ್ತೀನಿ ಅಥವಾ ರೆಗ್ಯುಲರಾಗಿ ಹಾಕ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ನನ್ನ ಶಕ್ತಿ, ಎಷ್ಟಾಗುತ್ತೆ ಅಷ್ಟನ್ನು ನಾನು ಮಾಡ್ತಾ ಹೋಗ್ತೀನಿ.
ಆ್ಯಂಡ್ ಎಷ್ಟೋ ಜನ ನೆಕ್ಸ್ಟ್ ಪ್ರೆಗ್ನೆನ್ಸಿನ ದಯವಿಟ್ಟು ರಿವೀಲ್ ಮಾಡಬೇಡಿ, ನಜರ್ ಇಸ್ ರಿಯಲ್, ಮನುಷ್ಯ ಕಣ್ಣಿಗೆ ಮರನೇ ಸಿಡ್ದೋಗುತ್ತೆ, ಕಲ್ಲು ಸಿಡ್ದೋಗುತ್ತೆ, ಇನ್ನು ಈ ಥರದ್ದೆಲ್ಲ ತಗಲ್ವ ರಂಜು, ಬಿ ಕೇರ್ಫುಲ್, ಈ ಥರ ಎಲ್ಲ ಮಾಡಬೇಡ ಅಂತೇಳಿ ಹೇಳಿದ್ರಿ. ನಾನು ಒಪ್ತೀನಿ ಈ ಮಾತನ್ನ. ಆ್ಯಂಡ್ ಎಲ್ಲ ಸಜೆಷನಿಗೆ ನಾನು ತೊಗೊಬೇಕಾಗಿರೋವಂಥ ಪರಿಸ್ಥಿತಿ. ಸೊ ನಿಮ್ಮೆಲ್ಲರ ಮಾತನ್ನ ನಾನು ಫಾಲೋ ಮಾಡ್ತೀನಿ. ಆಯಿತು, ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದರೆ ವಿಲ್ ಸಿ ಯಾವ ಥರ ಆಗುತ್ತೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸುಮಾರು ಜನ ನನಗೆ ಆಲ್ಮೋಸ್ಟ್ 600 ಹತ್ತತ್ರ ಕಮೆಂಟ್ಸಲ್ಲಿ 3 ಕಮೆಂಟು ನಂಗೆ ಚೆನ್ನಾಗಿ ನೆನಪಿದೆ. 3 ಕಮೆಂಟ್ ಮಾತ್ರ ವರ್ಸ್ಟ್ ಆಗಿ ಬಂದಿರೋದು. ನಿಜವಾಗ್ಲೂ ಅವ್ರಿಗೆ ತಾಯಿ ಕರಳಿಲ್ವಾ, ಅಥವಾ ಅವ್ರು ಹೆಂಗಸೆ ಅಲ್ವಾ, ಅವ್ರ ಮನೇಲಿ ಯಾರು ಈ ಥರದವ್ರು ಆಗಿಲ್ವಾ, ಅಥವಾ ತಾಯಿತನ ಪಡೆದವ್ರು ಇಲ್ವಾ, ನನಗೆ ಗೊತ್ತಿಲ್ಲ. ಸೀಮೆಗಿಲ್ದೇ ಇರೋಳ ಥರ ಎಲ್ಲದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡ್ಬಿಡ್ತೀರಾ, ಅದನ್ನು ಹಾಕೊಂಬಿಡಿ, ಈ ಥರ ನಿಮ್ಗೆ ಆಗಬೇಕಾಗಿರೋದು, ಈ ಥರ ಎಲ್ಲ ಹಾಕಿದ್ದಾರೆ. ನಾನು ಅದನ್ನು ನೋಡ್ಬಿಟ್ಟು ಎಷ್ಟು ನೋವಾಯಿತು ಅಂತ ಅಂದರೆ, ನಿತಿನ್ ಏನು ಮಾಡಿದ್ರು ಅದನ್ನ ನೋಡಿ 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 ಬೇಜಾರು ಮಾಡ್ಕೊತಾ ಇದ್ದೆ. ಈ ಥರನೂ ಆಗ್ತಿದ್ದಾರಲ್ಲ ಕಮೆಂಟ್, ಯಾಕೆ ಜನ ಇಷ್ಟು ವರ್ಸ್ಟ್ ಅಂತ ಡಿಲೀಟ್ ಮಾಡಿ ಬ್ಲಾಕ್ ಮಾಡ್ಬಿಟ್ಟು ಬಿಸಾಕ್ಬಿಟ್ರು ಐಡಿನ ಅವರು. ಯಾಕೆ ಇಷ್ಟು ವರ್ಸ್ಟ್ ಆಗೆಲ್ಲ ಕಮೆಂಟ್ ಮಾಡ್ತಾರೆ ಏನಂತ ಗೊತ್ತಿಲ್ಲ. ಇದು ಎಲ್ಲದನ್ನು ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳ್ಳೋದು. ಸರ್, ನನಗಿಂತ ನಾನು ಇದಕ್ಕೆಲ್ಲ ಮುಂಚೆನೇ ಹೇಳಿದ್ದೀನಿ ಸರ್ ಅವ್ರ ಮೇಡಮು ಎವರ್ ಇಟ್ ಈಸ್, ನಾನೇನೋ ಸಣ್ಣ ಪುಟ್ಟ ಯೂಟ್ಯೂಬರು, ಚಿಕ್ಕ ಯೂಟ್ಯೂಬರ್, ಯಾವುದೋ ಮೂಲಲ್ಲಿರೋ ಅಂಥವಳು. ನನಗಿಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್ ಹೋಗುವಂಥ ಯೂಟ್ಯೂಬರ್ಸ್ ಇದ್ದಾರೆ. ಅವ್ರಿಗೆ ಹೇಳ್ತೀರಾ, ಅವ್ರಿಗೆ ಯಾಕೆ ಈ ಥರ ಆಗಿಲ್ಲ? ನಜರ್ ಆಗುತ್ತೆ, ಇಲ್ಲ ಅಂತಲ್ಲ. ಕೆಲವೊಬ್ರು ಮನುಷ್ಯ ಕಣ್ಣು ಸರಿ ಇಲ್ಲ, ಸರಿ. ನನ್ನ ನೋಡ್ತಿರೋ ಜನ ಎಷ್ಟು, ಅವ್ರನ್ನ ನೋಡ್ತಿರೋ ಜನ ಎಷ್ಟು? ಅವ್ರು ಶೇರ್ ಮಾಡಿದಷ್ಟು ನಾವು ಮಾಡ್ತೀವ. ಆ್ಯಂಡ್ ಇನ್ನೊಬ್ರು ಯಾರು ಹೇಳಿದ್ದಾರೆ, ನೀವೆಲ್ಲ ದುಡ್ಡು ಮಾಡೋಕ್ಕೆ ನಿಂತ್ಕೊಂಡು ಬಾಳಲ್ಲಿ ಮಾಡ್ಕೋತೀರ. ದುಡ್ಡು ಮಾಡೋಕ್ಕೆ ಯಾರು ಸರ್ ನಿಂತಿದ್ದಾರೆ, ಅಥವಾ ಮೇಡಮ್ ಯಾರು ನಿಂತಿದ್ದಾರೆ ದುಡ್ಡು ಮಾಡೋಕ್ಕೆ ಯೂಟ್ಯೂಬಲ್ಲಿ? ಬೇರೆಯವ್ರು ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ನನಗಂತೂ ನಿಜವಾಗ್ಲೂ ಯೂಟ್ಯೂಬಿಂದ ನನಗೆ ಒಂದು ತಿಂಗಳು ರೇಷನ್ ಇರಲಿ, ಒಂದು ಜೊತೆ ಬಟ್ಟೆ ತೊಗೊಳೋಷ್ಟು ದುಡ್ಡು ಏನೂ ಬರ್ತಾಯಿಲ್ಲ. ನಾನು ಪ್ರಾಂಪ್ಟಾಗಿ ಹೇಳ್ತೀನಿ, ತಿಂಗಳ ನನಗೇನು ಇಂತಿಷ್ಟು ಅಂತೆಲ್ಲ ಏನೂ ಬರ್ತಾಯಿಲ್ಲ. ಇಟ್ ಡಿಪೆಂಡ್ಸ್ ವ್ಯೂಸ್ ಮೇಲೆ, ವಾಚ್ ಅವರ್ಸ್ ಮೇಲೆ, ಇದ್ರ ಮೇಲೆ ಬರೋದು. ದಯವಿಟ್ಟು ನೀವು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯೂಟ್ಯೂಬ್ ಚಾನಲ್ ತೆಗೆದು ಕುತ್ಕೊಂಡಿದ್ದ ತಕ್ಷಣ ದುಡ್ಡು ಬರೋಕ್ಕೆ ಶುರುವಾಗಲ್ಲ, ಆಯಿತಾ? ಆ್ಯಂಡ್ ನಿಮ್ಮಂಥ ಕೆಟ್ಟ ಜನಗಳಿಗೆ ಅಥವಾ ಕೆಟ್ಟ ಮನಸ್ಥಿತಿ ಜನಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ. ನಾನು ನಿಜವಾಗ್ಲೂ ತುಂಬಾ ಸ್ಟ್ರೈಟ್ ಫಾರ್ವರ್ಡು. ನಂಗೆ ಬೇಜಾರಾದರೂ ಡೈರೆಕ್ಟಾಗಿ ಹೇಳ್ಕೊತೀನಿ, ಕೋಪ ಬಂದರೂ ಡೈರೆಕ್ಟಾಗಿ ಬೈತೀನಿ. ಅದನ್ನ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ನೋಡಲೇಬೇಡಿ ಇಂಥವ್ರು. ನಾನೇನು ಬಂದು ನಿಮಗೆ ಫೋನಲ್ಲಿ ನನ್ನ ಚಾನಲ್ಗೆ ನಿಮ್ಮ ಫೋನ್ ಇಸ್ಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ನೋಡಪ್ಪ ಡೈಲಿ ಕುತ್ಕೊಂಡು ನಾನು ಹಾಕೋದ್ನೆಲ್ಲ ಅಂತೆಲ್ಲ ಹೇಳಿಲ್ಲ. ಆಮೇಲೆ ಇನ್ನೊಬ್ರು ಯಾರೋ, ಇದು ಯಾವ ಕರ್ಮ ನಮಗೆ ಈ ಥರದ್ದೆಲ್ಲ ನೋಡೋದು? ದಯವಿಟ್ಟು ನೋಡಬೇಡಿ ಇಂಥ ಕರ್ಮಗಳನ್ನ. ಹೌದು, ಕರ್ಮನೇ ಇದು. ನಿಮಗೆ ಅದು ರಿವರ್ಸ್ ಆಗೋದು ಬೇಡ. ನೀವು ಈ ಥರ ಅಂದಿದ್ದೀರಲ್ಲ, ಈ ಥರ ಪದ ನಿಮಗೆ ರಿವರ್ಸ್ ಆಗೋದು ಬೇಡ. ನಾನೇ ಹೇಳ್ತೀನಿ, ಚೆನ್ನಾಗಿರಿ ಅಷ್ಟೇ. ಸದ್ಯಕ್ಕೆ ನಾನು ಹೋಗಿ ಬರ್ತೀನಿ. ಈ ಥರದ್ದೆಲ್ಲ ನಾನು ತುಂಬ ಏನೂ ತಲೆಗೆ ತೊಗೊತಾ ಇಲ್ಲ. ಡೋಂಟ್ ವರಿ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ರಂಜು ತುಂಬಾ ಸ್ಟ್ರಾಂಗ್, ತುಂಬ ಅಂದರೆ ತುಂಬ ಸ್ಟ್ರಾಂಗ್. ಆ್ಯಂಡ್ ಆದಷ್ಟು ಬೇಗ ನಾನು ರಿಕವರ್ ಆಗಿ ಬರ್ತೀನಿ. ಸ್ವಲ್ಪ ಟೈಮ್, ನಾನು ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ ಇವಾಗ ನಾನು ಆಗ್ತಾಯಿದ್ದೀನಿ ಸ್ವಲ್ಪ, ಬಿಕಾಸ್ ಆಫ್ ನಿಮ್ಮೆಲ್ಲರ ಹೆಲ್ಪಿಂದ ಆ್ಯಂಡ್ ನಮ್ಮ ಮನೆಯವರ ಸಪೋರ್ಟಿಂದ. ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಮನೆಯವರು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಅತ್ತೆ ಮಾವ, ಎವ್ರಿ ಒನ್ ಆರ್ ಎಂಗೇಜಿಂಗ್ ಮೀ ವಿತ್ ಸಮ್ ಆಫ್ ದ ವರ್ಕ್. ಅವರೇನು ಕೆಲಸ ಕೊಡ್ತಿಲ್ಲ. ಆ್ಯಂಡ್ ಬಾಣಂತನ ಹೆಂಗಾಗಬೇಕು ಅದೇ ಥರನೇ ಮಾಡ್ತಾಯಿದ್ದಾರೆ. ಬಟ್ ದೆನ್ ಮೆಂಟಲಿ ನನ್ನನ್ನು ಒಂಟಿಯಾಗಿರೋಕ್ಕೆ ಬಿಡ್ದಲೆ ದೇ ಟೇಕಿಂಗ್ ಕೇರ್ ಆಫ್ ಮಿ ವೆರಿ ವೆಲ್. ಪ್ರಾಪರಾಗಿ ನನಗೆ ಬಾಣಂತನೂ ಮಾಡ್ತಿದ್ದಾರೆ. ಫಾರ್ 1.5 ಮಂತ್ ಈಗ ಮಾಡೋಕ್ಕಿದೆ. ಸೊ ಮಾಡ್ತಾಯಿದ್ದಾರೆ. ಸರಿ, ನಾನೀಗ ಹೋಗಿ ಬರ್ತೀನಿ. ಇಲ್ಲಿ ಇಷ್ಟು ನಾನು ಹೇಳಕ್ಕೆ ಬಂದಿದ್ದು, ನಾನು ಆಗಲೇ ಹೇಳ್ದಂಗೆ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಥರ ಜನ ನಿಜವಾಗ್ಲೂ ತುಂಬ ರೇರ್. ಬಟ್ ನನಗೆ ಈ ಥರ ಜನ ಸುಮಾರು ಜನ ಸಿಕ್ಕಿದ್ದಾರೆ, ಈ ಥರ ಕಮೆಂಟ್ ಮಾಡ್ತಿದ್ದಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು ಆಲ್. ಆ್ಯಂಡ್ ಯಾರ್ಯಾರು ನನಗೆ ಕಾಲ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಬಂದು ಮೆಸೇಜ್ ಮಾಡಿದ್ರಿ, ಎಲ್ರಿಗೂ ಲಾಟ್ಸ್ ಆಫ್ ಲವ್. ಮತ್ತೆ ಬರ್ತೀನಿ ಹೊಸ ವೀಡಿಯೋದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.